ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಟೈಮ್ ನೋಡ್ತಾ ಇರ್ಬೋದು, ಇನ್ನೇನು 4:25 ಆಗಕ್ಕೆ ಬರ್ತಾ ಇದೆ. ಇಷ್ಟು ಬೇಗ ಎದ್ದು ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಇದು ಬಂದು ಧನುರ್ಮಾಸದ ಒಂದು ವ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಧನುರ್ಮಾಸ ಮುಗಿದು ಯುಗಾದಿ ಕೂಡ ಮುಗಿದೋಗಿದೆ, ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಬೇಗ ಎದ್ದು ಈಚೆ ಎಲ್ಲ ಗುಡಿಸಿ ಹೊಸಲಿಗೆಲ್ಲ ನೀರು ಹಾಕಿ ಕುಂಕುಮ ಇಡ್ತಾ ಇದ್ದೀನಿ. ಧನುರ್ಮಾಸ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹಳ್ಳಿ ಮರದ ಹತ್ರ ಪೂಜೆಗೆ ಹೋಗಬೇಕು. ಹಾಗಾಗಿ 4 ಗಂಟೆಗೆ ಎದ್ದಿದ್ದೆ. ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ವೀಡಿಯೋಗಳು ಮಾಡಿಕೊಂಡು ನಿಧಾನ ಆಗುತ್ತೆ ವೀಡಿಯೋ ಮಾಡ್ಕೊಂಡು ಕೆಲಸ ಮಾಡೋದು, ಹಾಗಾಗಿ ಸ್ವಲ್ಪ ಬೇಗ ಎದ್ದಿದ್ದೆ. ಈಚೆ ನೋಡ್ತಾ ಇರ್ಬೋದು ಎಷ್ಟು ಕತ್ಲೆ ಇದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚಳಿ. ನಾವು ಧನುರ್ಮಾಸನ ಜಾನ್ವರಿಯಿಂದ ಮಾಡಿದ್ದು. ಡಿಸೆಂಬರ್ಗೆ ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಲಿ, ಜಾನ್ವರಿಯಿಂದ ಹೊಸ ವರ್ಷದ್ದು ಸೇರಿಕೊಳ್ಳುತ್ತೆ ಅಂತೇಳಿ ಜಾನ್ವರಿಗೆ ಮಾಡಿದ್ದು. 1 ತಿಂಗಳಿರುತ್ತಲ್ಲ ಧನುರ್ಮಾಸ, ಅದರಲ್ಲಿ ನಾವೊಂದು 5 ದಿನ ಮಾಡೋಣ ಅಂತ ಹೇಳಿ ಅಂದ್ಕೊಂಡು 5 ದಿನ ಮಾಡ್ತಾಯಿದ್ದೀವಿ. ಸೊ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಒರೆಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಧನುರ್ಮಾಸ ಮಾಡ್ತೀವಿ ಅಂದರೆ ತುಂಬ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಂಡಿರ್ತೀವಿ. ಇನ್ನು ಸಿಂಪಲ್ಲಾಗಿ ಬೆಳಗ್ಗೆ ಒಂಚೂರು ಬೇಗ ಎದ್ದು ಮನೆಯದೆಲ್ಲ ಗುಡಿಸಿ ಒರೆಸ್ಕೊಂಡು ಮನೇಲಿ ಪೂಜೆ ಮಾಡಿ ದೀಪ ಹಚ್ಚಿನೇ ಅಲ್ಲಿಗೆ ಹೋಗೋದು ಪೂಜೆಗೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಅಂದರೆ ವ್ಲಾಗ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೆ 4 ಗಂಟೆಗೆ ಎದ್ದಿದ್ದೆ. ಇಲ್ಲಾಂದರೆ 4:15ಗೆ ಎದ್ದಿದ್ರು, ಅರ್ಧ ಗಂಟೆ ಒಳಗಡೆ ಎಲ್ಲ ಗುಡಿಸಿ ಎಲ್ಲ ಒರೆಸ್ಕೊಂಡು ರೆಡಿ ಆಗಿಬಿಡೋದು. ಇವತ್ತು ವೀಡಿಯೋ ಮಾಡಬೇಕಿತ್ತಲ್ಲ, ಟೈಮ್ ಆಗಿಬಿಡುತ್ತೆ ಅಂತೇಳಿ ಸೊ 4 ಗಂಟೆಗೆ ಎದ್ದಿದ್ದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ನೀಟಾಗಿ ಮುಗಿಸಿ ಟೈಮಿಗೆ ಕರೆಕ್ಟಾಗಿ ನಾನು ಕೂಡ ಹೊರಟೆ. ಪೂಜೆ ಅಂದರೆ ಸಿಂಪಲ್ಲಾಗಿ ಲಾಸ್ಟ್ನೇ ದಿವಸ ಮಾತ್ರ ಅರಿಶಿನ ಕುಂಕುಮ ಎಲ್ಲ ಕೊಡ್ತೀವಿ. ಇನ್ನು 4 ದಿನ ಕೂಡ 2 ಬಾಳೆಹಣ್ಣು ಮತ್ತು ವೀಳ್ಯದೆಲೆ, ಅಡಿಕೆ, ಹಾಗೆಯೇ ಅರಿಶಿನ ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ ಇಷ್ಟೊಂದು ಮಾತ್ರ ತೊಗೊಂಡೋಗಿ ಹಳ್ಳಿ ಕಟ್ಟೆಲಿ ಪೂಜೆ ಮಾಡ್ಕೊಂಡು ಬರೋದು. ಲಾಸ್ಟ್ನೇ ದಿನ ನಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನ ಮುತ್ತೈದರಿಗೆ ಕುಂಕುಮನ ಕೊಟ್ಟು ಬಂದರೆ ಅಲ್ಲಿಗೆ ಧನುರ್ಮಾಸ ಪೂಜೆ ಕಂಪ್ಲೀಟ್ ಅಂತ ಹೇಳಿ. ಅವತ್ತೇನಾಯಿತು ಅಂದರೆ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಬಂದೆ, ಹೆಂಗೂ ರೆಡಿಯಾಗಿರ್ತಾರೆ ಹೋಗೋದೆ ಅಂತ. ನಮ್ಮ ಮೇಡಮ್ ಅವ್ರು ನೋಡಿದ್ರೆ ಆಗ್ತಾನೆ ಎದ್ಬಿಟ್ಟಿದ್ದಾರೆ. ಅಲಾರಾಮ್ ಇಟ್ಟಿದ್ರಂತೆ, ಅದು ಅಲಾರಾಮ್ ಕೂಡ ಆಗಿದೆ. ಇವ್ರಿಗೆ ಎಚ್ಚರಿಕೆ ಆದ್ರೂ ಕೂಡ ಇನ್ನೊಂದು 5 ನಿಮಿಷ ಮಲಗೋಣ ತಡಿ ಅಂತ ಮಲಗೋಗ್ಬಿಟ್ಟವ್ರೆ. ಅದು ನೋಡಿದ್ರೆ ಟೈಮ್ ಆಗೋಗ್ಬಿಟ್ಟೈತೆ. ನಾನು ಕೆಳಗಡೆ ಹೋಗಿ ನೋಡ್ತೀನಿ, ಆಗ ಕಸ ಹೊಡ್ಕೊಂಡು ಮನೆ ಒರೆಸ್ತಾಯಿದ್ರು. ಒಂದು ಕ್ಷಣ ನಾನೇ ಕನ್ಫ್ಯೂಸ್ ಆದೆ, ನಾನೇ ಏನಾದರೂ ಬೇಗ ಎದ್ದು ಬಂದುಬಿಟ್ಟಿದ್ದೀನಾ ಇಲ್ಲ ಟೈಮ್ ಕರೆಕ್ಟಾಗಿದೆಯಾ ಅಂತ. ಅಂದರೆ ಅವರಿಗೆ ತುಂಬ ಟಯರ್ಡ್ ಆಗಿದ್ರಲ್ಲ, ಹಂಗಾಗಿ ನಿದ್ದೆ ಬಂದುಬಿಟ್ಟಿದೆ. ಆದರೂ ಬೇಗ ಕೆಲಸ ಮುಗಿಸಿ ಕರೆಕ್ಟು ಟೈಮ್ ಹೊತ್ತಿಗೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಅಂದರೆ ಹಳ್ಳಿ ಮರ ಒಂದೇ ಅಲ್ಲ, ಎಲ್ಲ ಥರ ಮರಗಳು, ಅಂದರೆ ಹಳ್ಳಿ ಮರ, ಬೇವಿನ ಮರ ಒಟ್ಟಿಗೆ ಇರುತ್ತೆ ಆಲ್ಮೋಸ್ಟ್. ಆದರೆ ಬೇವಿನ ಮರ ತುಂಬ ಚೆನ್ನಾಗಿ ಚಿಗುರಿರೋದು ಕಡಿಮೆ ಅಂತೆ. ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಹಂಗೆ ಅವರೇ ಹೇಳ್ತಾ ಇದ್ದಿದ್ದು. ಇಲ್ಲಿ ಮಾತ್ರ ಎಕ್ಕದ ಗಿಡ ಆಗಿರ್ಬೋದು, ಹಾಗೆಯೇ ಬನ್ನಿ ಮರ ಅದೆಲ್ಲ ಇತ್ತು. ಹಾಗಾಗಿ ಎಲ್ಲವುದು ಕೂಡ ಒಂದೇ ಪೂಜೆ ಆಗುತ್ತೆ ಅಂತೇಳಿ ಇಲ್ಲಿಗೆ ಬಂದಿದ್ವಿ. ನಾಗರಕಲ್ಲು ಎಲ್ಲ ಒಟ್ಟಿಗೆ ಇತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ನಾವು ಬರೋ ಅಷ್ಟರೊಳಗೆ ಇನ್ನೂ 3 ಗಂಟೆಗೆಲ್ಲ ಪೂಜೆ ಮುಗಿಸಿರ್ತಾರೆ. ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ. ನನಗಂತೂ ಎಷ್ಟೊಂದು ಜನ ಬರ್ತಾರೆ ಗೊತ್ತಾ. ಎಲ್ಲ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತಿದ್ದು ಅಷ್ಟೊತ್ತಿಗೆ ಬೆಳಕಾಯಿತು. ಅಂದರೆ ಇವರು ಅರಿಶಿನ ಕುಂಕುಮ ಕೊಡ್ತಾ ಇರ್ತಾರಲ್ವ, ಅಂದರೆ ಅವ್ರು ಕಂಪ್ಲೀಟ್ ಆದಾಗೆಲ್ಲ ಕೊಡ್ತಾ ಇರ್ತಾರಲ್ವ, ಆ ಥರ ತುಂಬ ಖುಷಿಯಾಗುತ್ತೆ ಇಲ್ಲಿ ಪೂಜೆ ಮಾಡಿದ್ದು. ನಾವು ಫ್ರೈಡೆಯಿಂದ ಮಾಡ್ತಿದ್ದೀವಿ, ಅದಕ್ಕೆ ಇವತ್ತು ಬೆಳಗ್ಗೆ ಬಂದಿದ್ದೀವಿ. ನೀವು ಬನ್ನಿ, ಅಲ್ಲಿ ನೋಡಿ ಗಣಪತಿ ದೇವಸ್ಥಾನ. ಅವನೇ ಹೇಳ್ಬಿಟ್ಟಿದ್ದಾನೆ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಹೌದು, ಇದು ಅಲ್ಲೇ ಪೂಜೆ ಮಾಡ್ತೀವಲ್ವ ಹಳ್ಳಿ ಮರ, ಅಲ್ಲೇ ಇರೋವಂಥದ್ದು ಗಣಪತಿ ದೇವಸ್ಥಾನ. ವಿಶೇಷತೆ ಏನು ಅಂದರೆ, ಸೊ ಇಲ್ಲಿ ಸಿದ್ಧಿ ಬುದ್ಧಿ ಅಂತ ಹೇಳ್ಬಿಟ್ಟು ಹೆಂಡ್ತಿ ಅಂದಿರೋ ಸಿದ್ಧಿ ಬುದ್ಧಿ ಅಂದರೆ, ಸೊ ಗಣೇಶನ ಇಬ್ಬರು ಹೆಂಡ್ತಿದ್ದಿರು ಕೂಡ ಅಕ್ಕಪಕ್ಕ ಕೂತಿರೋ ಅಂಥ ದೇವಸ್ಥಾನ, ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಬಂದು ಅಲ್ಲಿ ಕೈ ಮುಗಿದು ಪೂಜೆ ಮುಗಿಸ್ಕೊಂಡು ಮತ್ತೆ ಪ್ರತಿದಿನ ಅಂದರೆ 5 ದಿನ ಮಾಡ್ತೀವಿ ಅಂತ ಹೇಳಿದ್ದೀವಲ್ವ ಧನುರ್ಮಾಸನ, ಪ್ರತಿದಿನ ಬೇರೆ ಒಂದೊಂದು ದೇವಸ್ಥಾನನ ನೋಡೋಗೋಣ ಅಂತ ಅಂದ್ಕೊಂಡಿದ್ದು. ಇವತ್ತು ಸೋಮವಾರ ಆಗಿರೋದ್ರಿಂದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಳಗ್ಗೆನೇ ಪೂಜೆ ತುಂಬ ಚೆನ್ನಾಗಿದೆ. ಏನೋ ಒಂಥರ ಈ ದೇವಸ್ಥಾನದೊಳಗಡೆ ಹೋದರೆ ಒಂಥರ ಮನಸ್ಸಿಗೆ ನೆಮ್ಮದಿ, ತುಂಬ ಪೀಸ್ಫುಲ್ಲಾಗಿರುತ್ತೆ. ಹಾಗೆಯೇ ಗುರುವಾರ ಆದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಒಂದ್ಸರಿ ಹೋಗಿದ್ವಿ, ಶನಿದೇವ್ರ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಒಟ್ಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನನೂ ಕವರ್ ಮಾಡೋಣ ಒಂದೊಂದು ದಿವಸ ಅಂದ್ಕೊಂಡು. ಅಲ್ಲಿ ಪೂಜೆ ಆಗುತ್ತಲ್ಲ, ಹಳ್ಳಿ ಮರ ಪೂಜೆ ಮಾಡ್ಕೊಬಂದು ಬೇರೆ ದೇವಸ್ಥಾನಗಳು ಒಂದೊಂದು ರೌಂಡ್ ಬರೋಣ ಅಂತ ಅಂದ್ಕೊಂಡ್ವಿ. ಇನ್ನು ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿಂದು
ನಾವು ಕೂಡ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೋಮವಾರಗಿರಿಂದ ಸ್ಕೂಲ್ ಇರುತ್ತೆ, ಅವ್ರಿಗೂ ಟೈಮ್ ಆಗುತ್ತಲ್ಲ. ಈಗ ಹೋಗಿ ತಿಂಡಿ ಎಲ್ಲ ಮಾಡಬೇಕು ಅವರು, ನಾನು ಕೂಡ ತಿಂಡಿ ಎಲ್ಲ ಮಾಡಬೇಕು. ನಿಜವಾಗ್ಲೂ ಧನುರ್ಮಾಸ ಮಾಡಿದ್ದು ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ತುಂಬ ಖುಷಿಯಾಯಿತು. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಮೈಂಡು ಫ್ರೆಶ್ ಆಗ್ತಾಯಿತ್ತು, ಆದಷ್ಟು ಬೇಗ ಕೆಲಸಗಳು ಮುಗಿತಾ ಇತ್ತು. ಹಾಗೆಯೇ ದೇವ್ರ ಪೂಜೆ ಮಾಡಿದಾಗ ನೆಮ್ಮದಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಗ್ತಾಯಿತ್ತಲ್ವ. 5 ದಿನ ಏನು ಮಾಡಿದ್ವಿ ಅಷ್ಟು ಖುಷಿನೇ ಇತ್ತು ನನಗೆ. ಹಾಗೆಯೇ ಮನೆಗೆ ಬಂದ ತಕ್ಷಣ ಇನ್ನು ನಮ್ಮ ಮನೆಯವ್ರಿಗೆ ಎದ್ದ ತಕ್ಷಣ ಬಿಸಿನೀರು ಕೊಡಲೇಬೇಕು. ಹಾಗಾಗಿ ಒಂದು ಕಡೆ ಬಿಸಿನೀರು ಇಟ್ಟು ಇನ್ನೊಂದು ಕಡೆ ಹಾಲಿಟ್ಟೆ. ಈ ಟೈಮಲ್ಲಿ ಚಳಿ ಇರೋದ್ರಿಂದ ಅವ್ರಿಗೆ ಕಾಫಿ ಬೇಕೇ ಬೇಕು. ನಾನು ಕಾಫಿ ಎಲ್ಲ ಕುಡಿಯಲ್ಲ, ಕಾಫಿ ಟೀ ಏನೂ ಕುಡಿದ್ರೆ ಸ್ವಲ್ಪ ಹಾಲು ಕುಡಿತೀನಿ, ಅದು ಶುಗರ್ಲೆಸ್ಸು. ಅಂದರೆ ಶುಗರ್ ಇದೆ ಅಂತ ಅಲ್ಲ, ನನಗೇನಕ್ಕೋ ಶುಗರ್ ಇಷ್ಟ ಆಗಲ್ಲ. ಇವತ್ತೇನಕ್ಕೂ ತುಂಬ ಚಳಿ ಅನ್ನಿಸ್ತಾ ಇತ್ತು, ಮತ್ತು ಸ್ವಲ್ಪ ತಲೆನೋವು ಅನ್ನಂಗೆ ಅನ್ನಿಸ್ತಿತ್ತಲ್ಲ ಅಂತೇಳಿ ನಾನು ಸ್ವಲ್ಪ ಕಾಫಿನ ಕುಡಿತಾ ಇದ್ದೀನಿ. ಅಪರೂಪಕ್ಕೆ ಕುಡಿದ್ರೇ ಚಂದ, ರೆಗ್ಯುಲರಾಗಿ ಕುಡಿಬಾರ್ದು ಕಾಫಿ, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದು ಇವಾಗಲಿಂದ ಅಲ್ಲ, ಸೊ ನಾನು ತುಂಬ ಚಿಕ್ಕವಳಿದ್ದಾಗಲಿಂದ, ನನಗೆ ಬುದ್ಧಿ ಬಂದಾಗಲಿಂದ ನಾನು ಕಾಫಿ ಕುಡಿಯೋದಿಲ್ಲ. ರಿಲೇಟಿವ್ ಮನೆಗೆ ಹೋದರೆ ಅಂದರೆ ತುಂಬ ದೂರದ ರಿಲೇಟಿವ್ ಮನೆಗಳಿಗೆ ಹೋದರೆ ಕುಡಿತೀನಿ. ಯಾಕೆಂದರೆ ಕುಡಿಯಲ್ಲ, ನನಗೆ ಅದೇ ಕುಡಿ ಅಂತ ಹೇಳೋಕ್ಕಾಗಲ್ಲ. ವಿಧಿ ಇಲ್ಲ, ಕುಡಿಬೇಕು, ಅವಾಗ ಕುಡಿತೀನಿ ಅಷ್ಟೇ. ಬೇಗನೆ ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ಸ್ವಲ್ಪ ಊರಲ್ಲಿ ಕೆಲಸ ಇತ್ತು, ಅಮ್ಮ ಬೇಗ ಬಾ ಅಂತ ಹೇಳಿದರು. ಅಲ್ಲೂ ಕೂಡ ಏನೋ ಕೆಲಸ ಇತ್ತು ಅಂತ ಹೇಳಿ ಕರೆದಿದ್ರು. ಹಾಗಾಗಿ ನಮ್ಮ ಮನೆಯವ್ರಿಗೆ ಮಾತ್ರ ಇಲ್ಲಿ ತಿಂಡಿನ ರೆಡಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕಿಟ್ಟೋಗೋಣ ಅಂತೇಳಿ ದೋಸೆ ಮಾಡಿ ಕಾಯಿ ಚಟ್ನಿ ರುಬ್ತಾ ಇದ್ದೀನಿ. ಆವತ್ತಂತೂ ತುಂಬ ಸುಸ್ತಾಗೋಯಿತು. ಇಲ್ಲೂ ಕೂಡ ಬೆಳಗ್ಗೆ 4 ಗಂಟೆಗೆ ಎದ್ದಿರೋಳು, ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಬಸ್ಸಲ್ಲಿ ಅಮ್ಮನ ಮನೆಗೆ ಹೋಗಿ ಅಲ್ಲೂ ಕೂಡ ವಿಪರೀತ ಕೆಲಸ ಇತ್ತು. ಸೊ ಒಂದೇ ವ್ಲಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ, ತುಂಬ ಲೆಂತ್ ಆಗುತ್ತೆ ಆ್ಯಂಡ್ ಬೋರ್ ಹೊಡೆಯುತ್ತೆ ನನಗೆ ಗೊತ್ತು. ಹಾಗಾಗಿ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಕ್ಕೆ ಅಷ್ಟು ಅರ್ಜೆಂಟಲ್ಲಿ ಹೋದೆ ಊರಿಗೆ ಅಂತ ಗೊತ್ತಾಗಬೇಕು ಅಂದರೆ, ಸೊ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋನ ನೀವು ಖಂಡಿತ ನೋಡಲೇಬೇಕು, ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ ವ್ಲಾಗ್, ಶೂಟ್ ಮಾಡಿರೋದಾಗಿರ್ಬೋದು. ಆ್ಯಂಡ್ ಹಳ್ಳಿ ಕಡೆ ಗೊತ್ತಿರುತ್ತಲ್ಲ ವ್ಲಾಗ್ ಅಂದ್ರೇ ಚೆನ್ನಾಗಿರುತ್ತೆ. ಹಾಗೆಯೇ ಯಾರೂ ಮಿಸ್ ಮಾಡ್ಕೊಬೇಡಿ, ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾಯಿರಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ದೋಸೆ ಎಲ್ಲ ಹಾಕಿ ಹಾಟ್ ಬಾಕ್ಸಿಗೆ ಎತ್ತಿಟ್ಟು ಅವ್ರಿಗೆ ಹೇಳಿ ಹೊರಟೆ. ಅಂದರೆ ಅಷ್ಟು ಬೇಗ ತಿಂಡಿ ಮಾಡಲ್ಲ ಅವರು, ಒಂದು 9 ಗಂಟೆನಾದರೂ ಆಗಿರಬೇಕು. ನಾನು ತಿಂಡಿ ಮಾಡಿದಾಗ 7:45 ಏನೋ ಆಗಿತ್ತು. ಹಾಗಾಗಿ ಹಾಟ್ ಬಾಕ್ಸಿಗೆ ಹಾಕಿ ಎಲ್ಲ ಒಂದೇ ಹತ್ರ ಕೈಗೆ ಸಿಗೋ ಥರ ಇಟ್ಟು ನಾನು ಊರಿಗೆ ಹೊರಟೆ. ಇನ್ನು ಊರಿಗೆ ಹೋಯ್ತಿದ್ದೀನಿ ಅಂದರೆ ನಮ್ಮಮ್ಮ ಫೋನ್ ಮಾಡಿ ಅವರೆಕಾಯಿ ಏನಾದರೂ ಇದ್ದರೆ ತೊಗೊಬಾ ಅಂತಾರೆ. ಅವರೆಕಾಯಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಒಂದು 2 kg ಅವರೆಕಾಯಿನ ತೊಗೋತಾ ಇದ್ದೀನಿ. 100 ರೂಪಾಯಿಗೆ 2 kg ಅಂತ ಹೇಳಿದ್ರು. ತೊಗೊಂಡು ಬಸ್ ಸ್ಟಾಪಿಗೆ ಬಂದೆ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಾನು ಹೋಗೋಷ್ಟರಲ್ಲಿ ಅಪ್ಪ ಕೂಡ ಮಾರ್ಕೆಟಿಂದ, ಹಾಸನ ಮಾರ್ಕೆಟಿಂದ ಬಂದು ಶಾಂತಿಗ್ರಾಮದಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಇಬ್ಬರು ಕೂಡ ಒಟ್ಟಿಗೆ ಹೊರಟ್ವಿ. ಸೊ ಇಲ್ಲಿವರೆಗೂ ಯಾರೆಲ್ಲ ವ್ಲಾಗ್ನ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಮುಂದೆ ರೆಗ್ಯುಲರಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ವೀಡಿಯೋಗಳು ಪೆಂಡಿಂಗ್ ಇದೆ, ಎಡಿಟಿಂಗ್ ಮಾಡೋಕ್ಕಾಗಿಲ್ಲ. ಆದಷ್ಟು ಅವನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇನ್ನು ರೆಗ್ಯುಲರಾಗಿ ಆದಷ್ಟು ವೀಡಿಯೋಗಳು ಬರ್ತಾ ಇರುತ್ತೆ, ಸಪೋರ್ಟ್ ಮಾಡ್ತಾ ಇರಿ. ಇಷ್ಟ ಆದರೆ ಮಾಡಿ ಸಪೋರ್ಟ್. ವ್ಲಾಗ್ ಮಾಡ್ತಾ ಇರೋದಾಗಿರ್ಬೋದು, ಏನಾದರೂ ಒಂದು ಕಂಟೆಂಟ್ ಇದೆ ವೀಡಿಯೋದಲ್ಲಿ ಅಂದರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಸೊ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.